ನಮಸ್ಕಾರ. ಭಾಷೆಯಲ್ಲಿ ನಾವು ದಿನನಿತ್ಯ ಬಳಸುವ ರೂಪಕಗಳು ಅಂದ್ರೆ ಈ ಅಲಂಕಾರಿಕ ಪದಗುಚ್ಛಗಳು ಇವೆ ಅಲ್ವಾ? ಹೌದು, ಅವು ನಿಜಕ್ಕೂ ಒಂದು ಅದ್ಭುತವಾದ ರಕ್ಷಣಾ ಕವಚ ಇದ್ಹಾಗೆ. ಖಂಡಿತ. ನಮಗೆ ಆ ಕವಚದ ಹಿಂದೆ ಇರೋಕೆ ಇಷ್ಟ. ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಮಾತಾಡುವಾಗ ಈ ಕೆಲಸವನ್ನು ಮುಗಿಸಲು ನಾನು ನನ್ನ ರಕ್ತ ಮತ್ತು ಬೆವರನ್ನೇ ಸುರಿಸ್ತಾ ಇದ್ದೀನಿ ಅಂತ ಹೇಳ್ತೀವಿ. ಹೌದು, ಅದೊಂದು ಸಾಮಾನ್ಯವಾದ ಮಾತು. ಕೇಳುವವರೆಗೂ ಗೊತ್ತು, ಇಲ್ಲಿ ಯಾರೂ ನಿಜವಾಗಿ ರಕ್ತವನ್ನು ಸುರಿಸ್ತಾ ಇಲ್ಲ ಅಂತ. ಇದು ಕೇವಲ ಕಠಿಣ ಪರಿಶ್ರಮದ ಒಂದು ಸಂಕೇತ ಅಷ್ಟೇ. ನಿಜ, ಅದೊಂದು ರೂಪಕ ಅಷ್ಟೇ. ಆದ್ರೆ ಒಂದು ಕ್ಷಣ ಊಹಿಸ್ಕೊಳ್ಳಿ, ನೀವು ಹಾಗೆ ಹೇಳಿದಾಗ ನಿಮ್ಮ ಮುಂದಿರುವ ವ್ಯಕ್ತಿ ಹೌದಾ, ಹಾಗಾದ್ರೆ ಆ ರಕ್ತವನ್ನು ಕುಡಿಯಲು ನನಗೆ ಕೊಡು ಅಂತ ಅಕ್ಷರಶಃ ಕೇಳಿದ್ರೆ ಹೇಗಿರುತ್ತೆ? ಓ, ಅದೊಂದು ಸಂಪೂರ್ಣ ನಡುಕ ಹುಟ್ಟಿಸುವ ಸನ್ನಿವೇಶ ಆಗಿರುತ್ತೆ. ಆ ಕ್ಷಣದಲ್ಲಿ ಉಂಟಾಗುವ ಆಘಾತ, ಆ ಗಾಬರಿ ಎಂಥದ್ದು ಅಲ್ವಾ? ಹೌದು, ಯಾಕಂದ್ರೆ ಸಾಂಕೇತಿಕವಾಗಿ ಇರಬೇಕಾದ ವಿಷಯವೊಂದು ಇದ್ದಕ್ಕಿದ್ದಂತೆ ಕಠಿಣವಾದ ಭೌತಿಕ ವಾಸ್ತವವಾಗಿ ಬದಲಾದಾಗ ನಮ್ಮ ಮೆದುಳು ಅದನ್ನ ಅರಗಿಸಿಕೊಳ್ಳೋಕೆ ಹೆಣಗಾಡುತ್ತೆ. ನಿಖರವಾಗಿ ಇದೇ ಇಂದಿನ ನಮ್ಮ ಈ ಆಳವಾದ ಅಧ್ಯಯನದ ಕೇಂದ್ರಬಿಂದು. ಸೊ ಇತಿಹಾಸದಲ್ಲಿ ನಡೆದ ಇಂಥದ್ದೇ ಒಂದು ಬೃಹತ್ ಆಘಾತದ ಬಗ್ಗೆ ನಾವಿಂದು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು. ಇಂದಿನ ನಮ್ಮ ಮೂಲವಸ್ತು ಬೈಬಲ್ನ ಯೋವಾನ 6:44-51 ವಾಕ್ಯಗಳು. ಜೊತೆಗೆ ಅದರ ಸುತ್ತಲಿನ ಅತ್ಯಂತ ಆಳವಾದ ಐತಿಹಾಸಿಕ ಹಾಗೂ ಭಾಷಾಶಾಸ್ತ್ರದ ವಿಶ್ಲೇಷಣೆಗಳು. ನಮ್ಮ ಇಂದಿನ ಉದ್ದೇಶ ಕೇವಲ ಈ ವಾಕ್ಯಗಳನ್ನ ಸುಮ್ನೆ ಓದುವುದಲ್ಲ. ಖಂಡಿತ ಅಲ್ಲ. ಬದಲಾಗಿ ಆ ಕಾಲದ ಯಹೂದಿ ಸಮಾಜದಲ್ಲಿ ಈ ಮಾತುಗಳು ಏಕೆ ಒಂದು ಭೂಕಂಪದಂತಹ ಪರಿಣಾಮವನ್ನು ಬೀರಿದವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು, ಈ ನಿರ್ದಿಷ್ಟ ಪಠ್ಯವನ್ನು ವಿಶ್ಲೇಷಣೆ ಮಾಡುವಾಗ ನಮಗೆ ಸ್ಪಷ್ಟವಾಗೋದೇನೆಂದ್ರೆ ಇದೊಂದು ಸಾಮಾನ್ಯ ಧಾರ್ಮಿಕ ಉಪದೇಶ ಅಲ್ವೇ ಅಲ್ಲ. ಓಹೋ, ಹೌದಾ? ನಿಜ. ಯೇಸು ತಮ್ಮನ್ನು ತಾವು ಜೀವಂತ ರೊಟ್ಟಿ ಅಂತ ಕರೆದುಕೊಳ್ಳುವ ಈ ಪ್ರಸಂಗ ಅಂದಿನ ಕಾಲದ ಸಾಂಪ್ರದಾಯಿಕ ನಂಬಿಕೆಗಳಿಗೆ ಒಂದು ಬಹುದೊಡ್ಡ ಸವಾಲಾಗಿತ್ತು. ಅಂದ್ರೆ ಅವರ ಧಾರ್ಮಿಕ ಹೆಮ್ಮೆಗೆ ಕೊಟ್ಟ ಸವಾಲು ಅಂತಾನಾ? ಹೌದು, ಅವರ ಹೆಮ್ಮೆಗೆ ಮತ್ತು ಮುಖ್ಯವಾಗಿ ಅವರ ಭಾಷಿಕ ಗ್ರಹಿಕೆಗೆ ನೀಡಿದ ಸವಾಲದು. ಹಾಗಾದ್ರೆ ಮೊದಲಿಗೆ ಈ ಘಟನೆ ನಡೆದ ಐತಿಹಾಸಿಕ ಹಿನ್ನೆಲೆಯತ್ತ ಸ್ವಲ್ಪ ಗಮನಹರಿಸೋಣ. ಖಂಡಿತ. ಯೇಸು ಈ ಮಾತುಗಳನ್ನು ಹೇಳಿದಾಗ ಅವರ ಎದುರಿಗಿದ್ದ ಕೇಳುಗರು ಯಾರು? ಅಂದ್ರೆ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು? ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯೇಸುವಿನ ಮಾತನ್ನ ಕೇಳ್ತಾ ಇದ್ದವರಲ್ಲಿ ಹೆಚ್ಚಿನವರು ಅಂದಿನ ಯಹೂದ್ಯ ಪಂಡಿತರು. ಓ, ಕೇವಲ ಸಾಮಾನ್ಯ ಜನರಲ್ಲ. ಅಲ್ಲ, ಅವರಿಗೆ ಧರ್ಮಶಾಸ್ತ್ರದ ಆಳವಾದ ಜ್ಞಾನ ಇತ್ತು. ಅವರು ತಮ್ಮ ಧಾರ್ಮಿಕ ಇತಿಹಾಸದ ಬಗ್ಗೆ ಅಗಾಧವಾದ ಹೆಮ್ಮೆ ಹೊಂದಿದ್ದವರು. ಸರಿ. ಈ ಪಠ್ಯದಲ್ಲಿ ಯೇಸು ಯೆಶಾಯ ಪ್ರವಾದಿಯ ಗ್ರಂಥದ ಒಂದು ನಿರ್ದಿಷ್ಟ ವಚನವನ್ನು ಉಲ್ಲೇಖ ಮಾಡ್ತಾರೆ. ದೇವರಿಂದಲೇ ಅವರೆಲ್ಲರೂ ಬೋಧನೆ ಪಡೆಯುವರು ಅಂತ. ಈ ಮಾತು ಕೇಳಿದ ತಕ್ಷಣ ಅಂದಿನ ಪಂಡಿತರಿಗೆ ಅದು ನೇರವಾದ ಸವಾಲಿನಂತೆ ಕಂಡಿತು. ಅಂದ್ರೆ ನೀವು ಇಷ್ಟು ವರ್ಷಗಳ ಕಾಲ ಓದಿರುವ ಗ್ರಂಥಗಳ ಜ್ಞಾನ ಸಾಲದು ಅಂತ ಯೇಸು ಹೇಳ್ತಾ ಇದ್ದಾರಾ? ಹೌದು, ಬಹುತೇಕ ಹಾಗೆ. ಅದು ಅವರ ಅಹಂಕಾರದ ಮೇಲಿನ ನೇರವಾದ ಪ್ರಹಾರ ಎನ್ನಬಹುದೇ? ಖಂಡಿತ. ಆ ಕಾಲದ ಯಹೂದ್ಯ ಪಂಡಿತರು ದೇವರ ಕಾನೂನುಗಳನ್ನು ಕಲಿಯುವ ಮೂಲಕ ತಮಗೆ ಎಲ್ಲವೂ ತಿಳಿದಿದೆ ಅಂತ ನಂಬಿದ್ರು. ಒಂದು ರೀತಿಯ ಬೌದ್ಧಿಕ ಅಹಂಕಾರ. ನಿಜ. ಆದ್ರೆ ಯೇಸು ಈ ಪಠ್ಯದಲ್ಲಿ ಕೇವಲ ಪುಸ್ತಕದ ಜ್ಞಾನಕ್ಕೂ ದೇವರಿಂದ ನೇರವಾಗಿ ಪಡೆಯುವ ಜ್ಞಾನಕ್ಕೂ ಇರುವ ಅಗಾಧವಾದ ವ್ಯತ್ಯಾಸವನ್ನ ತೆರೆದಿರ್ತಾರೆ. ಓ, ದೇವರಿಂದಲೇ ಕಲಿಬೇಕು ಅಂತ? ಹೌದು, ದೇವರಿಂದ ನಿಜವಾಗಿ ಕಲಿತವರು ಮಾತ್ರ ತನ್ನನ್ನು ಗುರುತಿಸಲು ಸಾಧ್ಯ ಅಂತ ಹೇಳುವ ಮೂಲಕ ಅವರ ಜ್ಞಾನದ ಮಿತಿಗಳನ್ನು ಪ್ರಶ್ನಿಸ್ತಾರೆ. ನನಗಿದು ಒಂದು ವಿಶಿಷ್ಟವಾದ ಸನ್ನಿವೇಶವನ್ನ ನೆನಪಿಸ್ತಾ ಇದೆ. ಯಾವ ಸನ್ನಿವೇಶ? ಒಮ್ಮೆ ಊಹಿಸ್ಕೊಳ್ಳಿ, ಜಗತ್ತಿನ ಅತ್ಯಂತ ಶ್ರೇಷ್ಠ ವೈದ್ಯಕೀಯ ವಿಜ್ಞಾನಿಗಳೆಲ್ಲರೂ ಸೇರಿರುವ ಒಂದು ಸಮ್ಮೇಳನ ನಡೀತಾ ಇದೆ. ಸರಿ. ಅಲ್ಲಿ ಯಾರೋ ಒಬ್ಬ ಹೊಸ ವೈದ್ಯ ಬಂದು, ನೀವು ಇಷ್ಟು ವರ್ಷಗಳಿಂದ ಸಂಶೋಧಿಸಿ ಬಳಸ್ತಿರುವ ಆಂಟಿಬಯೋಟಿಕ್ ಔಷಧಿಗಳು ಕೇವಲ ರೋಗಿಯ ಸಾವನ್ನು ಕೆಲವು ದಿನಗಳ ಕಾಲ ಮುಂದೂಡ್ತಾ ಇವೆ ಅಷ್ಟೇ ಅಂತ ಹೇಳ್ತಾರೆ. ರೋಗವನ್ನು ಬೇರಿನಿಂದ ಕಿತ್ತು ಹಾಕ್ತಾ ಇಲ್ಲ, ಆದ್ರೆ ನನ್ನ ಬಳಿ ಇರುವ ಹೊಸ ಮದ್ದು ಸಾವನ್ನೇ ಸಂಪೂರ್ಣವಾಗಿ ಇಲ್ಲದಂತೆ ಮಾಡುತ್ತೆ ಅಂತ ಹೇಳಿದ್ರೆ ಹೇಗಿರುತ್ತೆ? ಓ, ಅದೊಂದು ದೊಡ್ಡ ವಿವಾದನೇ ಆಗ್ಬಿಡುತ್ತೆ. ಆ ವಿಜ್ಞಾನಿಗಳ ಪ್ರತಿಕ್ರಿಯೆ ಏನಾಗಿರಬಹುದು? ಅದೇ ರೀತಿಯ ಆಕ್ರೋಶ ಇಲ್ಲಿಯೂ ವ್ಯಕ್ತವಾಗಿರ್ಬೇಕಲ್ವಾ? ಹೌದು, ಈ ವೈದ್ಯಕೀಯ ಉಪಮೆ ಇಲ್ಲಿನ ಪರಿಸ್ಥಿತಿಗೆ ಸರಿಯಾಗಿ ಕನ್ನಡಿ ಹಿಡಿಯುತ್ತೆ. ಯಾಕೆಂದ್ರೆ ಯೇಸು ಪ್ರಶ್ನಿಸಿದ್ದು ಕೇವಲ ಅವರ ಜ್ಞಾನವನ್ನಲ್ಲ, ಮತ್ಯಾವುದನ್ನ? ಅವರ ಇತಿಹಾಸದ ಅತ್ಯಂತ ಹೆಮ್ಮೆಯ ಸಂಕೇತವನ್ನೇ ಪ್ರಶ್ನೆ ಮಾಡಿದ್ರು. ಅವರು ಮನ್ನಾದ ಉದಾಹರಣೆಯನ್ನ ಕೊಡ್ತಾರೆ. ಮನ್ನಾ ಆಕಾಶದಿಂದ ಬಂದ ಆಹಾರ ಅಲ್ವಾ? ಹೌದು. ಇಸ್ರಾಯೇಲ್ಯರ ಇತಿಹಾಸದಲ್ಲಿ ಅವರು ಈಜಿಪ್ಟ್ನಿಂದ ಬಿಡುಗಡೆಗೊಂಡು ಮರುಭೂಮಿಯಲ್ಲಿ ಅಲೆಯುತ್ತಿದ್ದಾಗ ದೇವರು ಆಕಾಶದಿಂದ ಸುರಿಸಿದ ಪವಿತ್ರ ಆಹಾರವೇ ಆ ಮನ್ನಾ.
ಆ ಮನ್ನಾ ಅವ್ರಿಗೆ ಕೇವಲ ಆಹಾರ ಆಗಿರ್ಲಿಲ್ಲ, ತಾವೇ ದೇವರ ಆಯ್ದ ಮಕ್ಕಳು ಎಂಬುದರ ಅಂತಿಮ ಪುರಾವೆ ಆಗಿತ್ತು. ಹಾಗಾದ್ರೆ ಯೇಸು ಆ ಮನ್ನಾದ ಬಗ್ಗೆ ಮಾತನಾಡಿದಾಗ ಅವ್ರು ಏನ್ ಹೇಳಿದ್ರು? ಯೇಸು ಅತ್ಯಂತ ತೀಕ್ಷ್ಣವಾಗಿ ಹೇಳ್ತಾರೆ, ನಿಮ್ಮ ಪೂರ್ವಜರು ಮರುಭೂಮಿಯಲ್ಲಿ ಆ ಮನ್ನಾವನ್ನು ತಿಂದ್ರು, ಆದ್ರೂ ಅವರು ಸತ್ರು ಅಂತ. ಓ, ಇದು ಬಹಳ ನೇರವಾದ ಮಾತು. ಹೌದು. ಅಂದ್ರೆ ನಿಮ್ಮ ಆ ಐತಿಹಾಸಿಕ ಪವಾಡ ಕೇವಲ ತಾತ್ಕಾಲಿಕ ದೈಹಿಕ ಹಸಿವನ್ನ ನೀಗಿಸಷ್ಟು ಅಷ್ಟೇ, ಸಾವಿನೆದುರು ಅದು ಸೋತಿತು ಅಂತ ಹೇಳ್ತಾರೆ. ಖಂಡಿತ. ಮುಂದುವರೆದು ಆದರೆ ಸ್ವರ್ಗದಿಂದ ಇಳಿದು ಬಂದ ನಿಜವಾದ ಜೀವಂತ ರೊಟ್ಟಿ ನಾನೇ, ಇದನ್ನು ತಿನ್ನುವವನಿಗೆ ಎಂದಿಗೂ ಸಾವಿಲ್ಲ ಅಂತ ಘೋಷಣೆ ಮಾಡುತ್ತಾರೆ. ಒಂದು ನಿಮಿಷ, ಇದೇನಿದು? ಇದು ಹೊಸ ನಾಯಕನೊಬ್ಬ ಜನರನ್ನು ತನ್ನತ್ತ ಸೆಳೆಯಲು ಬಳಸುವ ತಂತ್ರದಂತೆ ಕಾಣ್ತಾ ಇಲ್ಲವಲ್ಲ? ಯಾಕೆ ಹಾಗನ್ನಿಸ್ತು? ಜನರ ಅತ್ಯಂತ ಪವಿತ್ರವಾದ ನಂಬಿಕೆಯನ್ನೇ ತಿರಸ್ಕರಿಸಿ ನಿಮ್ಮ ಪೂರ್ವಜರು ಸತ್ರು, ನನ್ನಿಂದ ಮಾತ್ರ ಜೀವ ಅಂದ್ರೆ ಯಾರು ತಾನೇ ಒಪ್ತಾರೆ? ಹೌದು, ಮೇಲ್ನೋಟಕ್ಕೆ ಇದು ವಿರೋಧ ಕಟ್ಕೊಳ್ಳೋ ಥರನೇ ಇದೆ. ಇದು ಜನರನ್ನು ಒಗ್ಗೂಡಿಸುವ ಬದಲು ಅವರನ್ನು ದೂರ ತಳ್ಳುವಂತೆ ಕಾಣಲ್ವಾ? ಇಷ್ಟು ಕಠಿಣವಾದ ನಿಲುವನ್ನ ಅವರು ಯಾಕೆ ತೆಗೆದುಕೊಂಡ್ರು? ಇದೇ ಈ ಪಠ್ಯದ ಅತ್ಯಂತ ಕುತೂಹಲಕಾರಿ ಬೌದ್ಧಿಕ ಘಟ್ಟ. ಯೇಸುವಿನ ಉದ್ದೇಶ ಕೇವಲ ಜನಪ್ರಿಯತೆ ಗಳಿಸುವುದು ಆಗಿರ್ಲಿಲ್ಲ. ಮತ್ತೆ ಅವರ ಉದ್ದೇಶ ಏನಾಡಿತ್ತು? ಬದಲಾಗಿ ಒಂದು ಹೊಸ ವಾಸ್ತವವನ್ನು ಸ್ಥಾಪಿಸುವುದು ಆಗಿತ್ತು. ಆ ಹೊಸ ವಾಸ್ತವವನ್ನು ಅರಿತುಕೊಳ್ಳಲು ಕೇವಲ ಮನುಷ್ಯನ ತಾರ್ಕಿಕ ಬುದ್ಧಿಶಕ್ತಿ ಸಾಲದು. ಸಾಂಪ್ರದಾಯಿಕ ಜ್ಞಾನ ಕೂಡ ಸಾಲದಲ್ವಾ? ಹೌದು, ಮೂಲ ದಾಖಲೆಗಳು ಇದನ್ನೇ ವಿಶ್ಲೇಷಣೆ ಮಾಡ್ತವೆ. ಇಲ್ಲಿ ದೈವಿಕ ಸೆಳೆತ ಅಥವಾ ಡಿವೈನ್ ಅಟ್ರಾಕ್ಷನ್ ಎಂಬ ಅತ್ಯಂತ ಆಳವಾದ ಪರಿಕಲ್ಪನೆ ಎದುರಾಗುತ್ತೆ. ದೈವಿಕ ಸೆಳೆತ ಅಂದ್ರೆ ಬುದ್ಧಿಶಕ್ತಿಯಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತನಾ? ಹೌದು, ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ಪಿತನಾದ ದೇವರು ತನ್ನತ್ತ ಸೆಳೆಯದ ಹೊರತು ಯಾರೂ ನನ್ನ ಬಳಿಗೆ ಬರಲಾರ್ರು ಅಂತ. ಅಂದ್ರೆ ದೇವ್ರೇ ಸೆಳೆಬೇಕು. ನಿಜ. ಜ್ಞಾನಮೀಮಾಂಸೆ ದೃಷ್ಟಿಯಲ್ಲಿ ನೋಡಿದಾಗ ದೈವಿಕ ಸತ್ಯಗಳನ್ನ ಮನುಷ್ಯನ ಮೆದುಳು ಕೇವಲ ಡೇಟಾ ಅಥವಾ ಮಾಹಿತಿಯಂತೆ ಪ್ರಕ್ರಿಯೆಗೊಳಿಸಲು ಸಾಧ್ಯವಿಲ್ಲ. ಅದಕ್ಕೆ ದೇವರ ಕೃಪೆಯ ಒಂದು ಆಂತರಿಕ ಸಿದ್ಧತೆ ಬೇಕು. ಆ ಆಂತರಿಕ ಸಿದ್ಧತೆ ಇಲ್ಲದೆ ಯೇಸುವಿನ ಮಾತುಗಳು ಕೇವಲ ಹುಚ್ಚುತನದಂತೆ ಕಾಣುತ್ತವೆ, ಅಥವಾ ಅಹಂಕಾರದಂತೆ ಕಾಣಬಹುದು. ಖಂಡಿತ. ಇದನ್ನ ಕೇಳ್ತಾ ಇದ್ರೆ ನನಗೆ ತಕ್ಷಣ ಹೊಳೆದದ್ದು ಸಂಗೀತದ ಒಂದು ಉದಾಹರಣೆ. ಸಂಗೀತದ ಉದಾಹರಣೆ ಹೇಳಿ. ಇದೊಂದು ಸಂಕೀರ್ಣವಾದ ಗಣಿತದ ಲೆಕ್ಕವನ್ನು ಬಿಡಿಸುವ ಪ್ರಕ್ರಿಯೆ ಅಲ್ಲ. ಹೌದು. ಎಲ್ಲಿ ಹಂತ ಹಂತವಾಗಿ ಉತ್ತರ ಸಿಗುತ್ತದೆಯೋ, ಹೌದು, ಬದಲಾಗಿ ಇದೊಂದು ಅತ್ಯುನ್ನತ ಮಟ್ಟದ ಸಿಂಫನಿಯನ್ನು ಆಸ್ವಾದಿಸುದಂತೆ. ಒಂದು ಶ್ರೇಷ್ಠ ಸಂಗೀತದ ಸ್ವರಗಳನ್ನು ಭೌತಿಕವಾಗಿ ಯಾರು ಬೇಕಾದ್ರೂ ಕೇಳ್ಬೋದು ಅಲ್ವಾ? ನಿಜ, ಕಿವಿಗೆ ಬೀಳುತ್ತೆ. ಆದ್ರೆ ಆ ಸಂಗೀತದ ನಿಜವಾದ ಭಾವ, ಅದರ ಆಳದ ಸೌಂದರ್ಯ ಅರ್ಥವಾಗ್ಬೇಕಾದ್ರೆ ನಮ್ಮೊಳಗಿನ ಅಂತರಂಗದ ತಂತಿಗಳು ಆ ಸಂಗೀತದ ಕಂಪನೆಗೆ ಸ್ಪಂದಿಸ್ಬೇಕು. ಬಹಳ ಸುಂದರವಾದ ಹೋಲಿಕೆ ಇದು. ಒಂದು ರೀತಿಯ ಕ್ಲಿಕ್ ಆಗ್ಬೇಕು. ಭೌತಿಕ ಕಿವಿಗಳಾಚೆಗೆ ಒಂದು ಆಂತರಿಕ ರೇಡಿಯೋ ಫ್ರೀಕ್ವೆನ್ಸಿ ಟ್ಯೂನ್ ಆಗ್ಬೇಕು ಅಲ್ವಾ? ಹೌದು. ಆ ಆಂತರಿಕ ಟ್ಯೂನಿಂಗ್ ಅನ್ನೇ ಇಲ್ಲಿ ದೈವಿಕ ಸೆಳೆತ ಅಂತ ಕರೆಯಲಾಗ್ತಾ ಇದೆಯಾ? 100% ಕರಾರುವಕ್ಕಾದ ವಿಶ್ಲೇಷಣೆ ಇದು. ಆ ಆಂತರಿಕ ಟ್ಯೂನಿಂಗ್ ಇಲ್ಲದಿದ್ರೆ ಎಷ್ಟೇ ಅದ್ಭುತವಾದ ಸಂಗೀತ ಕೂಡ ಕೇವಲ ಶಬ್ದಮಾಲಿನ್ಯದಂತೆ ಕೇಳಿಸುತ್ತೆ. ನಿಜ. ಅಂದಿನ ಪಂಡಿತರಿಗಾಗಿದ್ದು ಕೂಡ ಅದೇ. ಅವರ ಬಳಿ ಧರ್ಮಶಾಸ್ತ್ರದ ಮಾಹಿತಿ ಇತ್ತು, ಆದರೆ ಪಿತನಿಗೆ ಕಿವಿಗೊಡುವ ಆ ಆಂತರಿಕ ಒಲವೂ ಇರಲಿಲ್ಲ. ಕೇವಲ ಡೇಟಾ ಇತ್ತು ಅಷ್ಟೇ. ಹೌದು. ಈ ಅಧ್ಯಯನದ ಮೂಲ ಪಠ್ಯಗಳು ಬಹಳ ಸುಂದರವಾಗಿ ವಿವರಿಸ್ತವೆ. ಪಿತನಿಗೆ ನಿಜವಾಗಿಯೂ ಕಿವಿಗೊಟ್ಟವರು ಯೇಸುವನ್ನು ತಿರಸ್ಕರಿಸಲು ಸಾಧ್ಯವೇ ಇಲ್ಲ ಅಂತ. ಯಾಕಂದ್ರೆ ಆತನು ಪಿತನ ಸಂಪೂರ್ಣ ಪ್ರತಿಬಿಂಬ ಅಲ್ವಾ? ಖಂಡಿತ. ಸರಿ, ಇಲ್ಲಿಯವರೆಗಿನ ಚರ್ಚೆ ಬಹಳ ಅದ್ಭುತವಾಗಿದೆ. ನಂಬಿಕೆ, ಆಂತರಿಕ ಆಲಿಸುವಿಕೆ, ದೈವಿಕ ಸೆಳೆತ, ಈ ಪರಿಕಲ್ಪನೆಗಳೆಲ್ಲ ಬಹಳ ಕಾವ್ಯಾತ್ಮಕವಾಗಿ ಮೂಡಿ ಬರ್ತವೆ. ಹೌದು, ತತ್ವಶಾಸ್ತ್ರದ ಆಳವದು. ಆದ್ರೆ ಈಗ್ಲೇ ನನ್ನ ಅತಿದೊಡ್ಡ ಗೊಂದಲ ಶುರುವಾಗೋದು. ಇಷ್ಟು ಸುಂದರವಾಗಿ ತಾತ್ವಿಕವಾಗಿ ಮಾತನಾಡುತ್ತಿದ್ದ ಪಠ್ಯ ಇದ್ದಕ್ಕಿದ್ದಂತೆ ಒಂದು ಆಘಾತಕಾರಿ ತಿರುವನ್ನು ಪಡೆಯುತ್ತೆ. ಹೌದು, ಅದೇ ಆ ಟರ್ನಿಂಗ್ ಪಾಯಿಂಟ್. ಯೇಸು ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಅಂತ ಹೇಳ್ತಾರೆ. ಇದು ಏನು? ಇದು ಕೇಳೋಕೆ ಕಷ್ಟ ಅನ್ಸುತ್ತೆ. ಇದ್ದಕ್ಕಿದ್ದಂತೆ ಮಾಂಸವನ್ನು ತಿನ್ನುವ ಇಂತಹ ಭೀಕರವಾದ ಮತ್ತು ವಿಚಿತ್ರವಾದ ಭಾಷೆ ಯಾಕೆ ಬೇಕಿತ್ತು? ತಮ್ಮದೇ ಸುಂದರವಾದ ತಾತ್ವಿಕವಾದವನ್ನು ತಾವೇ ಹಾಳು ಮಾಡಿಕೊಳ್ಳುವಂತಹ ಈ ಕಠಿಣ ಪದಗಳ ಬಳಕೆ ಏಕಾಯಿತು? ಇದು ಇಡೀ ಅಧ್ಯಯನದ ಅತ್ಯಂತ ಪ್ರಮುಖವಾದ ಆಘಾತಕಾರಿ ತಿರುವು. ಈ ಪ್ರಶ್ನೆಗೆ ಉತ್ತರ ಕೇವಲ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಭಾಷಾಶಾಸ್ತ್ರದಲ್ಲೂ ಅಡಗಿದೆ. ಭಾಷಾಶಾಸ್ತ್ರದಲ್ಲಿ? ಅಂದ್ರೆ ಗ್ರೀಕ್ ಭಾಷೆನಾ? ಹೌದು. ನಮ್ಮ ಆಕರಗಳು ಗ್ರೀಕ್ ಮೂಲ ಭಾಷೆಯ ಪದಗಳ ವಿಶ್ಲೇಷಣೆಯ ಕಡೆಗೆ ಬೆಳಕು ಚೆಲ್ಲುತ್ತವೆ. ಆರಂಭದಲ್ಲಿ ನಾನು ನೀಡುವ ರೊಟ್ಟಿಯನ್ನು ತಿನ್ನಿ ಅಂತ ಯೇಸು ಹೇಳುವಾಗ ಗ್ರೀಕ್ ಭಾಷೆಯಲ್ಲಿ ಫಾಗೋ ಎಂಬ ಪದವನ್ನು ಬಳಸಲಾಗಿದೆ. ಫಾಗೋ ಫಾಗೋ ಅಂದ್ರೆ ಏನು? ಫಾಗೋ ಅಂದ್ರೆ ಸಾಮಾನ್ಯವಾಗಿ ಊಟ ಮಾಡುವುದು ಅಂತ ಅರ್ಥ. ಹೌದು, ಅದು ಸಹಜವಾದ ಪದ.
ನಾವೆಲ್ಲರೂ ಊಟ ಮಾಡ್ತೀವಿ. ಆದ್ರೆ ಯಾವಾಗ ಜನರು ಇದನ್ನು ವಿರೋಧಿಸಲು ಶುರು ಮಾಡ್ತಾರೋ ಆಗ ಯೇಸು ತಮ್ಮ ಮಾತಿನ ಮೃದುಗೊಳಿಸುವ ಬದಲು ಇನ್ನಷ್ಟು ತೀಕ್ಷ್ಣಗೊಳಿಸ್ತಾರೆ. ಓ, ಸರಿಪಡಿಸ್ಕೊಳ್ಳೋದ್ರ ಬದಲು ಕಠಿಣ ಮಾಡ್ತಾರಾ? ಹೌದು, ಅವರು ಫಾಗೋ ಎಂಬ ಪದವನ್ನು ಬಿಟ್ಟು ಇದ್ದಕ್ಕಿದ್ದಂತೆ ಟ್ರೋಗೋ ಎಂಬ ಗ್ರೀಕ್ ಪದವನ್ನು ಬಳಸ್ತಾರೆ. ಟೋಗೋ, ಇದ್ರ ಅರ್ಥ ಬೇರೆನಾ? ಹೌದು, ಟ್ರೋಗೋ ಅಂದ್ರೆ ಸುಮ್ಮನೆ ತಿನ್ನುವುದಲ್ಲ, ಅದು ಹಲ್ಲಿನಿಂದ ಕಚ್ಚುವುದು, ಅಗಿಯುವುದು ಅಥವಾ ಪ್ರಾಣಿಗಳು ಮಾಂಸವನ್ನು ಹರಿದು ತಿನ್ನುವಂಥ ಒಂದು ಭೌತಿಕ ಪ್ರಕ್ರಿಯೆ. ಓಫ್, ಮೈಗೊಮ್ಮೆ ಜುಮ್ಮನ್ನುತ್ತೆ. ಹೌದು, ಇದು ಬಹಳ ಒರಟಾದ ಪದ. ಅಂದ್ರೆ ಅವರು ಉದ್ದೇಶಪೂರ್ವಕವಾಗಿಯೇ ಜನರಿಗೆ ಅರಗಿಸ್ಕೊಳ್ಳಲು ಅಸಾಧ್ಯವಾದ, ಅತ್ಯಂತ ಭೌತಿಕವಾದ ಮತ್ತು ಒರಟಾದ ಪದವನ್ನು ಬಳಸಿದ್ರು ಅಂತ ಅರ್ಥನಾ? ಖಂಡಿತ. ಮತ್ತು ಇಲ್ಲಿ ನಾವು ಯಹೂದಿಯರ ಕಾನೂನಿನ ಹಿನ್ನೆಲೆಯನ್ನು ಮರೆಯಬಾರದು. ಲೆವಿಯರ ಗ್ರಂಥದ ಪ್ರಕಾರ ಯಾವುದೇ ಜೀವಿಯ ರಕ್ತವನ್ನು ಅಥವಾ ರಕ್ತಸಹಿತ ಮಾಂಸವನ್ನು ಸೇವಿಸುವುದು ಯಹೂದಿಯರಿಗೆ ಕಟ್ಟುನಿಟ್ಟಾಗಿ ನಿಷೇಧ ಇತ್ತು. ಹೌದು, ಅದು ಪಾಪದ ಕೆಲಸ ಅಲ್ವಾ ಅವರಿಗೆ? ನಿಜ, ಅದು ಅವರಿಗೆ ಅಸಹ್ಯಕರವಾದ ಅಕ್ಷಮ್ಯವಾದ ಅಪರಾಧ ಆಗಿತ್ತು. ಅಂಥದ್ರಲ್ಲಿ ಯೇಸು ತನ್ನ ಮಾಂಸವನ್ನು ತಿನ್ನಬೇಕು ಮತ್ತು ರಕ್ತವನ್ನು ಕುಡಿಯಬೇಕು ಅಂತ ಟ್ರೋಗೋ ಅನ್ನೋ ಕಠಿಣ ಪದದ ಮೂಲಕ ಹೇಳಿದಾಗ ಉಂಟಾದ ಸಾಂಸ್ಕೃತಿಕ ಆಘಾತವನ್ನ ಊಹಿಸ್ಕೊಳ್ಳಿ. ಖಂಡಿತವಾಗಿಯೂ ಇದು ಕೇವಲ ರೂಪಕ ಆಗಿರಲು ಸಾಧ್ಯವೇ ಇಲ್ಲ. ಹೌದು. ಒಂದು ವೇಳೆ ಇದು ಕೇವಲ ನನ್ನ ಬೋಧನೆಗಳನ್ನು ಗ್ರಹಿಸಿ ಅನ್ನೋ ಸಾಂಕೇತಿಕ ಅರ್ಥವನ್ನು ಮಾತ್ರ ಹೊಂದಿದ್ರೆ ಅವರು ಇಷ್ಟೊಂದು ಆಕ್ರಮಣಕಾರಿಯಾದ, ಜನರನ್ನು ಓಡಿಸುವಂಥ ಪದಗಳನ್ನು ಯಾಕೆ ಬಳಸ್ತಾ ಇದ್ರು? ನಿಖರವಾದ ಪ್ರಶ್ನೆ ಇದು. ಅಂದ್ರೆ ತಾವು ಹೇಳ್ತಾ ಇರೋದು ಅಕ್ಷರಶಃ ವಾಸ್ತವ ಎಂಬುದನ್ನ ಒತ್ತಿ ಹೇಳಲು ಅವರು ಈ ತಂತ್ರ ಬಳಸಿದ್ರು ಎನ್ನಬಹುದಾ? ನಿಖರವಾಗಿ. ಇದೇ ಕ್ರೈಸ್ತ ಧರ್ಮದ ಅತ್ಯಂತ ಕೇಂದ್ರಬಿಂದುವಾದ ದಿವ್ಯ ಸತ್ಕಾರ್ಯ ಅಥವಾ ಪವಿತ್ರ ಬಲಿಪೂಜೆಯ ರಹಸ್ಯ. ಯೂಕರಿಸ್ಟ್. ಹೌದು, ಇದು ಕೇವಲ ಒಂದು ತಾತ್ವಿಕ ಪಾಠವಲ್ಲ. ಯೇಸು ತಮ್ಮನ್ನು ತಾವು ಕೇವಲ ದಾರಿದೀಪ ಅಥವಾ ಜ್ಞಾನದ ಮೂಲ ಅಂತ ಮಾತ್ರ ಕಳೆದುಕೊಡ್ತಾ ಇಲ್ಲ. ತಾನು ನೀಡುತ್ತಿರುವ ಜೀವ ಕೇವಲ ಒಂದು ಐಡಿಯಾ ಅಲ್ಲ, ಅದು ಮಾಂಸ ಮತ್ತು ರಕ್ತದ ವಾಸ್ತವ. ಮುಂದೆ ಶಿಲುಬೆಯ ಮೇಲೆ ಅವರು ಭೌತಿಕವಾಗಿ ತಮ್ಮ ದೇಹವನ್ನು ಒಪ್ಪಿಸುವ ಆ ಭೀಕರ ಬಲಿದಾನದ ಮುನ್ಸೂಚನೆಯೇ ಈ ಮಾಂಸವನ್ನು ತಿನ್ನುವ ಪರಿಕಲ್ಪನೆ. ಓ, ಶಿಲುಬೆಯ ಬಲಿದಾನಕ್ಕೆ ಕನೆಕ್ಟ್ ಆಗುತ್ತೆ. ಹೌದು, ಆ ವಾಸ್ತವವನ್ನು ಯಾರಿಗೂ ಸುಲಭವಾಗಿ ತಳ್ಳಿಹಾಕಲು ಸಾಧ್ಯವಾಗಬಾರದು ಎಂಬುದೇ ಈ ಕಠಿಣ ಭಾಷೆಯ ಹಿಂದಿನ ಉದ್ದೇಶ. ಅಂದ್ರೆ ಈ ಕಠಿಣತೆಯೇ ಒಂದು ರೀತಿಯ ಫಿಲ್ಟರ್ ಇದ್ದ ಹಾಗೆ. ಯಾರೋ ಕೇವಲ ಮೇಲ್ನೋಟದ ಪವಾಡಗಳಿಗಾಗಿ ಬಂದಿದ್ದಾರೋ ಅವರು ಈ ಮಾತುಗಳನ್ನು ಕೇಳಿ ಓಡಿ ಹೋಗ್ತಾರೆ. ಖಂಡಿತ. ಆದರೆ ಯಾರು ನಿಜವಾಗಿಯೂ ಆ ದೈವಿಕ ಸೆಳೆತಕ್ಕೆ ಒಳಗಾಗಿದ್ದಾರೋ ಅವರು ಮಾತ್ರ ಎಷ್ಟೇ ಆಘಾತವಾದ್ರೂ ಅಲ್ಲಿಯೇ ಉಳಿತಾರೆ. ಎಂತಹ ಅದ್ಭುತವಾದ ಮನಃಶಾಸ್ತ್ರ ಇದು! ಸರಿಯಾಗಿ ಗ್ರಹಿಸಿದಿರಿ. ಇದು ಮಾನವನ ಬುದ್ಧಿಮತ್ತೆಗೆ ನೀಡಿದ ಅತಿ ದೊಡ್ಡ ಸವಾಲು. ಸರಿ, ನಾವು ಈ ಪಠ್ಯದ ಐತಿಹಾಸಿಕ ಸಂಘರ್ಷ, ದೈವಿಕ ಜ್ಞಾನಮೀಮಾಂಸೆ ಮತ್ತು ಗ್ರೀಕ್ ಪದದ ತ್ರೋಗೋ ಪದದ ಆಘಾತಕಾರಿ ತಿರುವುಗಳನ್ನೆಲ್ಲ ಬಹಳ ವಿಸ್ತೃತವಾಗಿ ನೋಡಿದೆವು. ಹೌದು, ಸಾಕಷ್ಟು ಆಳವಾಗಿ ಚರ್ಚೆ ಮಾಡಿದ್ವಿ. ಅನುಯಾಯಿಗಳು ಮತ್ತು ಇಂದಿನ ವಿಶ್ವಾಸಿಗಳು ಕಂಡುಕೊಳ್ಳುವ ಸಾಂತ್ವನವಾದರೂ ಎಲ್ಲಿದೆ? ಈ ಪ್ರಶ್ನೆ ನಮ್ಮನ್ನು ಈ ಅಧ್ಯಯನದ ಅತ್ಯಂತ ಮೃದುವಾದ ಮತ್ತು ಭಾವನಾತ್ಮಕವಾದ ಘಟ್ಟಕ್ಕೆ ಕೊಂಡೊಯ್ಯುತ್ತೆ. ಅಂದ್ರೆ ಆಶಾದಾಯಕವಾದ ಘಟ್ಟ ಅಲ್ವಾ? ಹೌದು. ಈ ಪಠ್ಯದ ಅಂತಿಮ ಉದ್ದೇಶ ಭಯ ಹುಟ್ಟಿಸುವುದಲ್ಲ. ಬದಲಾಗಿ ಮನುಷ್ಯನ ಅತ್ಯಂತ ಮೂಲಭೂತವಾದ ಭಯವನ್ನು, ಅಂದ್ರೆ ಸಾವಿನ ಭಯವನ್ನು ಬೇರು ಸಹಿತ ಕಿತ್ತು ಹಾಕುವುದು. ಸಾವಿನ ಭಯ. ಸಾವು ಎಂದರೆ ಸರ್ವನಾಶ, ಶೂನ್ಯ, ಎಲ್ಲದರ ಅಂತ್ಯ ಎಂಬುದು ಸಾರ್ವತ್ರಿಕ ಭೀತಿ. ಆದರೆ ಈ ಪಠ್ಯ ಮರಣದ ವ್ಯಾಖ್ಯಾನವನ್ನೇ ಬದಲಾಯಿಸುತ್ತೆ. ಮರಣದ ವ್ಯಾಖ್ಯಾನವನ್ನು ಬದಲಾಯಿಸುವುದು ಹೇಗೆ? ನಾನು ಕೊಡುವ ಜೀವಂತ ರೊಟ್ಟಿಯನ್ನು ತಿನ್ನುವವನಿಗೆ ಎಂದಿಗೂ ಸಾವಿಲ್ಲ ಎನ್ನೋ ಭರವಸೆ ಇಲ್ಲಿದೆ. ಇದರರ್ಥ ನಮ್ಮ ಭೌತಿಕ ದೇಹಕ್ಕೆ ಸಾವು ಬರುವುದಿಲ್ಲ ಅಂತಲ್ಲ. ಮತ್ತೇನು? ಬದಲಾಗಿ ಈ ದೈಹಿಕ ಸಾವೆಂಬುದು ಒಂದು ಪ್ರಪಾತವಲ್ಲ, ಅದೊಂದು ಬಾಗಿಲು. ಕ್ರಿಸ್ತನ ಆ ದೈವಿಕ ಜೀವವನ್ನು ತಮ್ಮೊಳಗೆ ಸ್ವೀಕರಿಸಿದವರಿಗೆ ಸಾವು ಕೇವಲ ಭೌತಿಕತೆಯಿಂದ ನಿತ್ಯತೆಯ ಕೊಡೆಗಿನ ಒಂದು ಪರಿವರ್ತನಾ ಹಂತವಷ್ಟೇ. ಓಹೋ. ಈ ಪಠ್ಯವು ಸಾವನ್ನು ಒಂದು ಅಂತ್ಯದ ಬದಲು ಹೊಸ ಆರಂಭದ ಪ್ರವೇಶ ದ್ವಾರವಾಟಿ ಮರುಚಿತ್ರಿಸುತ್ತೆ. ಸಾವು ಒಂದು ಪ್ರಪಾತವಲ್ಲ, ಅದೊಂದು ಬಾಗಿಲು. ಇದು ಎಷ್ಟೊಂದು ಶಕ್ತಿಯುತವಾದ ಭರವಸೆ! ಇದೆಲ್ಲವನ್ನು ಆಲಿಸ್ತಾ ಇದ್ರೆ ನನಗೊಂದು ಅದ್ಭುತವಾದ ಐತಿಹಾಸಿಕ ಮತ್ತು ಸಾಹಿತ್ಯಿಕ ಸಂಪರ್ಕವೊಂದು ಕಣ್ಣೆದುಲು ಕಟ್ಟಿದಂತಾಗ್ತಾ ಇದೆ. ಹೌದಾ? ಯಾವ ಸಂಪರ್ಕ? ಈ ನಮ್ಮ ಮೂಲ ದಾಖಲೆಗಳಲ್ಲಿರುವ ಆಳವಾದ ಅಧ್ಯಯನದ ಕೊನೆಯಲ್ಲಿ ಬರುವ ಒಂದು ಸುಂದರವಾದ ಚಿಂತನೆಯನ್ನು ಗಮನಿಸಿ. ಕ್ರಿಸ್ಮಸ್ ಮತ್ತು ಗುಡ್ ಫ್ರೈಡೆ ನಡುವಿನ ಒಂದು ಕಾವ್ಯಾತ್ಮಕ ಬೆಸುಗೆ. ಓ ಹೌದು, ಆ ನಿರೂಪಣೆಯ ಸಂಪರ್ಕ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ನೋಡಿ, ಈ ಕಥೆಯ ಆರಂಭ ಎಲ್ಲಿಂದ ಶುರುವಾಗತ್ತೆ?
ಯೇಸು ಜನಿಸುವುದು ಬೆತ್ಲೆಹೇಮ್ ಎಂಬ ಸಣ್ಣ ಊರಿನಲ್ಲಿ. ಹೌದು. ಕುತೂಹಲದ ಸಂಗತಿ ಏನಂದ್ರೆ ಇಬ್ರಿಯ ಭಾಷೆಯಲ್ಲಿ ಬೆತ್ಲೆಹೇಮ್ ಅಂದ್ರೆ ರೊಟ್ಟಿಯ ಮನೆ ಅಥವಾ ಹೌಸ್ ಆಫ್ ಬ್ರೆಡ್ ಅಂತ ಅರ್ಥವಂತೆ. ಹೌದು, ಬೆತ್ಲೆಹೆಮ್ ಅಂದ್ರೆ ಮನುಷ್ಯನ ಆಧ್ಯಾತ್ಮಿಕ ಹಸಿವನ್ನು ನೀಗಿಸಲು ದೇವರೇ ಒಂದು ಪುಟ್ಟ ಕೂಸಾಗಿ ರೊಟ್ಟಿಯ ರೂಪದಲ್ಲಿ ಜನ್ಮ ತಾಳಿ ರೊಟ್ಟಿಯ ಮನೆಯಲ್ಲಿಯೇ ಇಳಿದು ಬರುವುದು ಕ್ರಿಸ್ಮಸ್. ಎಂಥ ಸುಂದರವಾದ ಚಿಂತನೆ ಇದು. ತದನಂತರ ಅದೇ ಬೆಳೆದ ದೇಹವನ್ನು, ಅದೇ ಜೀವಂತ ರೊಟ್ಟಿಯನ್ನು ಇಡೀ ಲೋಕದ ಪಾಪಗಳಿಗಾಗಿ, ಮನುಕುಲದ ಹಸಿವಿಗಾಗಿ ಶಿಲುಬೆಯ ಮೇಲೆ ತುಂಡು ತುಂಡಾಗಿ ಮುರಿದು ಹಂಚಿದ್ದು ಗುಡ್ ಫ್ರೈಡೆ. ಖಂಡಿತ. ಜನನದಿಂದ ಹಿಡಿದು ಬಲಿದಾನದವರೆಗಿನ ಈ ಇಡೀ ಪ್ರಯಾಣ ಹಸಿದ ಮನುಷ್ಯನಿಗೆ ಆಹಾರವಾಗುವ ಒಂದೇ ಒಂದು ನಿರಂತರ ಕಥಾಂತರ. ಇಷ್ಟೊಂದು ಪರಿಪೂರ್ಣವಾದ ನರೇಟಿವ್ ಅಲ್ವಾ ಇದು? ಹೌದು, ಈ ಕಥಾಹಾಂತರದ ಪರಿಪೂರ್ಣತೆಯೇ ಈ ಪಠ್ಯದ ಜೀವಾಳ. ದೇವರು ಕೇವಲ ಆಕಾಶದಿಂದ ಆಜ್ಞೆಗಳನ್ನು ನೀಡುವ ಶಕ್ತಿಯಾಗಿ ಉಳಿಯಲಿಲ್ಲ. ನಮ್ಮ ಮಧ್ಯೆ ಬಂದ್ರು. ಹೌದು, ಮನುಷ್ಯನ ಅತ್ಯಂತ ನೈಜವಾದ ಹಸಿವು ಮತ್ತು ನೋವುಗಳಲ್ಲಿ ಭಾಗಿಯಾಗಲು ತಾನೇ ಭೌತಿಕ ರೂಪವನ್ನು ತಾಳಿ ತನ್ನನ್ನೇ ಸಂಪೂರ್ಣವಾಗಿ ಹರಿದು ಹಂಚಿಕೊಳ್ಳುವ ಮೂಲಕ ಮನುಷ್ಯರನ್ನು ದೈವಿಕ ಜೀವನದ ಪಾಲುದಾರರನ್ನಾಗಿ ಮಾಡಿದ್ದು ಈ ಇಡೀ ಪ್ರಸಂಗದ ಅಂತಿಮ ಸತ್ಯ. ಆ ಬಲಿದಾನದ ಮೂಲಕವೇ ಮನುಷ್ಯನಿಗೆ ಆ ಬಾಗಿಲು ತೆರೆದುಕೊಳ್ಳುವುದು. ನಿಖರವಾಗಿ ಹೇಳಿದ್ರಿ. ನಿಜಕ್ಕೂ ಇಂದಿನ ಈ ಆಳವಾದ ಅಧ್ಯಯನ ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಕರೆತಂದಿತು? ಯಹೂದ್ಯರ ಐತಿಹಾಸಿಕ ಮನ್ನಾದ ಹೆಮ್ಮೆಯನ್ನು ಪ್ರಶ್ನಿಸುವುದರಿಂದ ಶುರುಮಾಡಿ ಮನುಷ್ಯನ ತಾರ್ಕಿಕ ಬುದ್ಧಿಯನ್ನು ಮೀರಿದ ಆಂತರಿಕ ದೈವಿಕ ಸೆಳೆತದ ಅಗತ್ಯತೆಯನ್ನು ಅರಿತೆವು. ಜೊತೆಗೆ ಗ್ರೀಕ್ ಭಾಷೆಯ ಫಾಗೋದಿಂದ ಟ್ರೋಗೋವರೆಗಿನ ಆಘಾತಕಾರಿ ಭಾಷಾಶಾಸ್ತ್ರದ ಬದಲಾವಣೆಯನ್ನು ನೋಡಿದೆವು. ಹೌದು, ಆ ಟ್ರೋಗೋ ಪದದ ತೀವ್ರತೆ ಮತ್ತು ಕೊನೆಯದಾಗಿ ಸಾವು ಮತ್ತು ಜೀವನದ ನಡುವಿನ ಅಂತರವನ್ನು ಅಳಿಸಿಹಾಕುವ ಆ ಪರಮ ಭರವಸೆಯನ್ನೂ ಕಂಡುಕೊಂಡೆವು. ಇದೆಲ್ಲವೂ ನಮ್ಮ ಎದುರಿಗೆ ಒಂದು ಬೃಹತ್ ದೃಷ್ಟಿಕೋನವನ್ನು ತೆರೆದಿಟ್ಟಿದೆ. ಆದ್ರೆ ಈ ಇಡೀ ಚರ್ಚೆಯಲ್ಲಿ ನನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ವಾಕ್ಯ ನಿರಂತರವಾಗಿ ಪ್ರತಿಧ್ವನಿಸ್ತಾನೇ ಇದೆ. ಯಾವ ವಾಕ್ಯ ಅದು? ಮೂಲ ಪಠ್ಯದಲ್ಲಿ ಯೇಸು ಹೇಳುವ ದೈವಿಕ ಸತ್ಯಗಳನ್ನು ಅರ್ಥಮಾಡಿಕೊಳ್ಳಲು ಪಿತನಿಗೆ ಕಿವಿಗೊಡುವುದು ಅತ್ಯಗತ್ಯ ಅನ್ನೋ ಮಾತು. ಆಲಿಸುವಿಕೆಯ ಮಹತ್ವ ಖಂಡಿತ. ಇದು ಇವತ್ತಿಗೂ ಪ್ರಸ್ತುತ. ಹೌದು, ನಾವು ಇಂದಿನ ನಮ್ಮ ದಿನನಿತ್ಯದ ಬದುಕನ್ನು ಒಮ್ಮೆ ನೋಡೋಣ. ನಾವು ಮಾಹಿತಿಯ, ಡೇಟಾದ ಮಹಾಪೂರದಲ್ಲಿಯೇ ಮುಳುಗಿ ಹೋಗಿದ್ದೀವಿ. ನಿಜ, ಸದಾ ಗದ್ದಲ. ನಮ್ಮ ಸುತ್ತಲೂ ಸದಾ ಏನಾದ್ರೊಂದು ಗದ್ದಲ, ಸದಾ ಯಾವುದೋ ನೋಟಿಫಿಕೇಶನ್ಗಳ ಶಬ್ದ. ನಾವು ಸದಾ ಏನಾದ್ರನ್ನು ನೋಡ್ತಾ ಇದ್ದೀವಿ, ಏನಾದ್ರನ್ನು ಮಾತ್ನಾಡ್ತಾ ಇದ್ದೀವಿ. ಆದ್ರೆ ನಾವು ನಿಜವಾಗಿಯೂ ಆಲಿಸ್ತಾ ಇದ್ದೀವಾ? ಇದೊಂದು ಬಹಳ ಗಂಭೀರವಾದ ತಾತ್ವಿಕ ಪ್ರಶ್ನೆ. ಹೌದು, ಕೇವಲ ಶಬ್ದಗಳನ್ನು ಗ್ರಹಿಸುವುದು ಬೇರೆ. ಆಳವಾದ ಸತ್ಯಕ್ಕೆ ನಮ್ಮ ಅಂತರಂಗವನ್ನು ತೆರೆದಿಟ್ಟು ಆಲಿಸುವುದು ಬೇರೆ. ಖಂಡಿತ. ಆ ಆಂತರಿಕ ದೈವಿಕ ಧ್ವನಿ ಅಥವಾ ನಮ್ಮನ್ನು ಸರಿಯಾದ ದಾರಿಗೆ ಸೆಳೆಯಬಲ್ಲ ಆ ಪ್ರಶಾಂತತೆಗೆ ನಾವು ಕಿವಿಗೊಡ್ತಾ ಇದ್ದೀವಾ? ಅಥವಾ ನಮ್ಮದೇ ಅಹಂಕಾರದ ಮತ್ತು ಲೋಕದ ಗದ್ದಲದಲ್ಲಿ ಆ ಸೂಕ್ಷ್ಮವಾದ ಕಂಪನವನ್ನು ಕಳ್ಕೊಳ್ತಾ ಇದ್ದೀವಾ? ಯೋಚನೆ ಮಾಡಬೇಕಾದ ವಿಷಯ. ಈ ಗದ್ದಲದ ಬದುಕಿನಲ್ಲಿ ನಮ್ಗೆ ಬೇಕಾಗಿರೋದು ಕೇವಲ ಇನ್ನಷ್ಟು ಮಾಹಿತಿಯಲ್ಲ, ಬದಲಾಗಿ ಆ ಮೌನವಾದ ಆದರೆ ಜೀವದಾಯಕವಾದ ಧ್ವನಿಯನ್ನು ಗ್ರಹಿಸುವ ಆಂತರಿಕ ಸಿದ್ಧತೆ. ನಿಜ. ಆ ಸುಂದರವಾದ ರೂಪಕಗಳು ಯಾವಾಗ ಕಠಿಣವಾದ ವಾಸ್ತವಗಳಾಗಿ ನಮ್ಮೆದುರು ಬಂದು ನಿಲ್ಲುತ್ತವೆಯೋ ಆಗ ನಮ್ಮೆಲ್ಲಾ ಭೌತಿಕ ತರ್ಕಗಳನ್ನು ಬದುಗಿಟ್ಟು ಕೇವಲ ಆಲಿಸಲು ಕಲಿಯಬೇಕಾಗುತ್ತೆ. ಹೌದು. ಆ ಆಲಿಸುವಿಕೆಯ ಪ್ರಯತ್ನ, ಆ ಆಂತರಿಕ ರೇಡಿಯೋವನ್ನು ಸರಿಯಾದ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡುವ ಪ್ರಾಮಾಣಿಕ ಹೆಜ್ಜೆ ನಮ್ಮದಾಗಲಿ. ಈ ಒಂದು ಬಲವಾದ ಚಿಂತನೆಯನ್ನು ಮನಸ್ಸಿನಲ್ಲಿಟ್ಕೊಂಡು ಇಂದಿನ ಈ ಆಳವಾದ ಅಧ್ಯಯನವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.